ಸೀತಾರಾಮಾಂಜನೇಯ ರಥೋತ್ಸವ ಒಂದು ವಿಶೇಷ ಏನು ಅಂತಂದರೆ, ಹಿಂದೆ ಹೇಗಿತ್ತು ಅಂದರೆ ರಾಜಬೀದಿಲಿ ರಥ ಹರಿತಾ ಇತ್ತು. ಈ ರಾಜಬೀದಿಲಿ ರಥ ಹರಿಯೋದು ಹಿಂದೆ ಹಳೆ ತೇರು ಹೇಗಿತ್ತಪ್ಪ ಅಂದರೆ ಒಂದು 10 ಅಡಿ ಅಗಲ, ಒಂದು 20 ಅಡಿ ಎತ್ತರ ಇತ್ತು. ಆದರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳೆಲ್ಲ ಸೇರಿ ಒಂದು ಹೊಸ ನೂತನವಾದ ರಥವನ್ನು ಮಾಡಬೇಕು ಅಂತೇಳಿ 11 ಅಡಿ ಅಗಲ, 33 ಅಡಿ ಅಗಲ ಮಾಡಬೇಕು, ಎತ್ತರ ಮಾಡಬೇಕು ಅಂತೇಳಿ ಸ್ವಾಮಿನ ಕೇಳ್ಕೊಂಡು ಮಾಡಿಸ್ಲಿಕ್ಕೆ ನಾಗರಾಜು ಹೆಬ್ಬಾರನವರಿಗೆ ಉಡುಪಿಯವರಿಗೆ ಕೊಟ್ಟರು. ಆದರೆ ಮತ್ತೆ ಸ್ವಾಮಿ ಒಪ್ಪದ ಕಾರಣ ಮತ್ತೆ ಸ್ವಾಮಿನ ಕೇಳಿದಂಥ ಸಂದರ್ಭದಲ್ಲಿ 14 ಅಡಿ ಅಗಲ, 40 ಅಡಿ ಎತ್ತರ ಮಾಡಬೇಕು ಅಂತೇಳಿ ಸ್ವಾಮಿ ಅಪ್ಪಣೆ ಕೊಟ್ಟಂಥ ಸಂದರ್ಭದಲ್ಲಿ ಅದರಂತೆ ಈ ನೂತನವಾದ ರಥನ ಜಿಲ್ಲೆಯಲ್ಲೇ ಅತಿ ದೊಡ್ಡ ರಥ ಅಂತ ಹೇಳ್ಬೇಕಾಗತ್ತೆ. ಅದನ್ನು ಸುಮಾರು 95 ಲಕ್ಷ ವೆಚ್ಚಗಳಲ್ಲಿ ನಮ್ಮ ಗ್ರಾಮಸ್ಥರ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಹಣದಿಂದ ಈ ನೂತನ ರಥವನ್ನು ಎಲ್ಲ ದೇವಸ್ಥಾನ ಕಮಿಟಿಯವರು ಮತ್ತು ಗ್ರಾಮಸ್ಥರು ಸೇರಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಏನಾಗಿದೆ ಅಂದರೆ ಒಂದು ಸಮಸ್ಯೆ ಆಗಿದೆ. ರಥ ಬೀದಿ ರಾಜಬೀದಿ ಅಂತಕ್ಕಂಥದ್ದು ಅಷ್ಟು ದೊಡ್ಡ ಪ್ರಮಾಣ ಇಲ್ಲ, ಚಿಕ್ಕದಾಗಿದೆ. ಹಿಂದೆ ವಾಡಿಕೆಯಾಗಿತ್ತು ಅಂದರೆ ಚೆನ್ನಕೇಶವ ಊರೊಳಗಿರತಕ್ಕಂಥ ಚೆನ್ನಕೇಶವ ದೇವಸ್ಥಾನದಿಂದ ರಥದ ಮೇಲೆ ನಮ್ಮ ಆಂಜನೇಯ ಸ್ವಾಮಿ ರಥ ಇರೋದು. ಅಲ್ಲಿಂದ ಏನು ಮಧ್ಯಾಹ್ನದ ರಥ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದವರಿಗೆ ಹೋಗಿ ಅಲ್ಲಿ ರಥವನ್ನು ನಿಲ್ಲಿಸಿ ಇಡೀ ರಾತ್ರಿ ಅಲ್ಲಿ ನಿಲ್ಲಿಸಿ ಭಜನೆ ಹಲವಾರು ಧಾರ್ಮಿಕ ಕಾರ್ಯಕ್ರಮ ಮಾಡಿ ತದನಂತರ ಬೆಳಿಗ್ಗೆ ಎದ್ದು 6 ಗಂಟೆಯಿಂದ ಪ್ರಾರಂಭ ಮಾಡಿ ಮತ್ತೆ ಸೀದಾ ರಾಜಬೀದಿಯಲ್ಲಿ ಚೆನ್ನಕೇಶವ ದೇವಸ್ಥಾನದವರಿಗೆ ರಥವನ್ನು ಎಳೆದು ಅಲ್ಲಿ ರಥವನ್ನು ನಿಲ್ಲಿಸಿ ಸ್ವಾಮಿಯನ್ನು ಕೆಳಗಿಳಿಸ್ತಕ್ಕಂಥ ಪದ್ಧತಿ. ಅದು ಇಳಿಸಿದ ಮೇಲೆ ಅದೇ ರಾಜಬೀದಿಯಲ್ಲಿ ಉತ್ಸವವನ್ನು ಮಾಡಿ ಆಮೇಲೆ ಸ್ವಾಮಿಯನ್ನು ಗುಡಿಗೆ ಕಳಿಸ್ತಕ್ಕಂಥ ಪದ್ಧತಿ. ಆದರೆ ಈ ಸಲ ರಥ ಬೀದಿಯಲ್ಲಿ ಅಷ್ಟು ಜಾಗ ಇಲ್ಲದ ಕಾರಣ ಏನು ಮೂಲ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಚೆನ್ನಕೇಶವ ದೇವಸ್ಥಾನದವರಿಗೆ ಮಾತ್ರ ರಥ ಎಳಲಿಕ್ಕೆ ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಆ ಭಗವಂತನ ಆಶೀರ್ವಾದ ಅನುಗ್ರಹದಿಂದ ಎಲ್ಲ ಜನ ಭಕ್ತಾದಿಗಳು ಸಹಕರಿಸಿದಲ್ಲಿ ಅದೇ ರಾಜಬೀದಿಯಲ್ಲಿ ರಥ ಹರಿಲಿಕ್ಕೆ ಸಾಧ್ಯವಾಗತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸೀತಾರಾಮಾಂಜನೇಯ ಈ ಭಾಗದ ಎಲ್ಲ ಸರ್ವ ಭಕ್ತಾದಿಗಳಿಗೆ ಉತ್ತಮವಾದ ಬೆಳೆಯನ್ನು ಕೊಟ್ಟು ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.